ಕೇಂದ್ರ ಬಜೆಟ್ನಲ್ಲಿ ಯುವಕರು, ರೈತರು, ಮಧ್ಯಮ ವರ್ಗಕ್ಕೆ ಉತ್ತಮ ಕೊಡುಗೆ ನೀಡಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಡಿವಿ ರಾಮಲಿಂಗಪ್ಪ ಮೆಚ್ಚುಗೆ. ಕೇಂದ್ರ ಬಜೆಟ್ನಲ್ಲಿ ಈ ಬಾರಿ ಯುವಕರು, ರೈತರು ಹಾಗೂ ಮಧ್ಯಮ ವರ್ಗಕ್ಕೆ ಉತ್ತಮ ಕೊಡುಗೆ ನೀಡಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಡಿವಿ ರಾಮಲಿಂಗಪ್ಪ ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ತಮ್ಮ 7ನೇ ಬಜೆಟ್ ಮಂಡನೆ ಮಾಡಿದ್ದು, ಇದರಲ್ಲಿ ಆರ್ಥಿಕವಾಗಿ ಭಾರತವನ್ನು ಸದೃಢಗೊಳಿಸುವ ಕಾರ್ಯ ಮಾಡಿದ್ದಾರೆ. ಕೇಂದ್ರ, ರಾಜ್ಯ ಸರ್ಕಾರವನ್ನು ಕಡೆಗಣನೆ ಮಾಡಿಲ್ಲ. ಈ ಬಜೆಟ್ನಲ್ಲೂ ರೈತ, ಯುವಕರು ಹಾಗೂ ಮಧ್ಯಮ ವರ್ಗಕ್ಕೆ ಉತ್ತಮ ಕೊಡುಗೆ ನೀಡಿದ್ದಾರೆ. ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಮೊದಲ ಬಜೆಟ್ ಭಾರತದ ಆರ್ಥಿಕ ಚಿತ್ರಣವನ್ನು ರೂಪಿಸಲು ಯೋಜಿಸಲಾಗಿದೆ. ಮೂಲಸೌಕರ್ಯ ಅಭಿವೃದ್ಧಿಯಿಂದ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳವರೆಗೆ ಎಲ್ಲವನ್ನ ಪರಿಣಾಮ ಬೀರುವಂತೆ ಮಾಡಿದ್ದಾರೆ ಎಂದು ಹೇಳಿದರು. ಆರ್ಥಿಕ ಅಭಿವೃದ್ಧಿ ಮತ್ತು ಜನಕಲ್ಯಾಣದ ಸಮತೋಲನ ಸಾಧಿಸಿರುವ ಕೇಂದ್ರ ಬಜೆಟ್ ತನ್ನ ಆಡಳಿತದ ರಾಜ್ಯಗಳನ್ನು ಆರ್ಥಿಕವಾಗಿ ದಿವಾಳಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಗಳಿಗೆ ಒಂದು ಉತ್ತಮ ಪಾಠವಾಗಿದೆ. ಏನು ನರೇಂದ್ರ ಮೋದಿ ಜಿಯವರು ಪ್ರಧಾನಮಂತ್ರಿಯಾದ 3ನೇ ಅವಧಿಯಲ್ಲಿ ನಮ್ಮ ನೆಚ್ಚಿನ ಆರ್ಥಿಕ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಬಡ್ಜೆಟನ್ನು ಮಂಡಿಸ್ತೀವಿ. ಇವತ್ತು ಬೆಳಗ್ಗೆ 11 ಗಂಟೆಗೆ ಪಾರ್ಲಿಮೆಂಟಲ್ಲಿ ಬಡ್ಜೆಟನ್ನು ಮಂಡಿಸಿದ್ದಾರೆ. ಇಡೀ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ 2ನೇ ಮಹಿಳೆಯು 9 ಸಾರಿ ನಮ್ಮ ದೇಶದ ಬಡ್ಜೆಟನ್ನು ಪೂರ್ಣಾವಧಿಯ ಬಡ್ಜೆಟನ್ನು ಮಂಡನೆ ಮಾಡಿದರೆ, ಅದರಲ್ಲೂ 7 ಸಾರಿ ಪೂರ್ಣಾವಧಿ ಮತ್ತು 1 ಸಾರಿ ಮಧ್ಯಂತರ ಬಡ್ಜೆಟನ್ನು ಕೂಡ ಮಂಡನೆ ಮಾಡಿದ್ದಾರೆ. ನಮ್ಮ ಏನು ಪ್ರಧಾನಮಂತ್ರಿಯವರ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಈ ಒಂದು ಬಡ್ಜೆಟಲ್ಲಿ ಪ್ರಮುಖವಾಗಿ ಈ ದೇಶದ ಭದ್ರತೆ, ಆರ್ಥಿಕತೆ ಮತ್ತು ಕೃಷಿ, ಉದ್ಯೋಗ ಎಲ್ಲ ಒಂದು ರಂಗಗಳಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಸುಮಾರು 60 ಲಕ್ಷ ಕೋಟಿಗಿಂತ ಹೆಚ್ಚಿನ ಒಂದು ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಒಂದು ಬಡ್ಜೆಟಲ್ಲಿ ಅತ್ಯಂತ ಹೆಚ್ಚಿಗೆ ರೈತಾಪಿ ವರ್ಗಕ್ಕೆ ಮತ್ತು ಕೃಷಿ ವಲಯಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಮತ್ತು ಏನು ಒಂದು ಗರೀಬಿ ಹಠಾವ್ ಅನ್ನೋ ಒಂದು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಯೋಜನೆಗಳನ್ನ ಅವರು ಪರಿಪೂರ್ಣ ಮಾಡುವುದಕ್ಕಾಗಿರುವ ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 5 ವರ್ಷಕ್ಕೆ ಮತ್ತೆ ನಮ್ಮ ಏನು ಪ್ರತಿ ಮನೆಗೆ 5 kg ಅಕ್ಕಿಯನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಮತ್ತೆ 5 ವರ್ಷಕ್ಕೆ ಅವರು ವಿಸ್ತರಣೆ ಮಾಡಿದ್ದಾರೆ. ಕೃಷಿ ಕ್ಷೇತ್ರದ ಸಮಗ್ರ ಪ್ರಗತಿಯ ದೃಷ್ಟಿಯಿಂದ ಹಲವು ಯೋಜನೆಗಳನ್ನು ತರಲಾಗಿದೆ. ಇದರಿಂದ ಜಿಲ್ಲೆಯ ರೈತರಿಗೆ ಅನುಕೂಲವಾಗಲಿದೆ. ಅದೇ ರೀತಿ ಹೈದರಾಬಾದ್ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಯೋಜನೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವು ಭಾಗಗಳ ನಿರುದ್ಯೋಗಿ ಯುವಕರಿಗೆ ಮತ್ತು ಸ್ಥಳೀಯ ಜನರಿಗೆ ಉದ್ಯೋಗಾವಕಾಶ ದೊರೆಯಲಿದೆ. ಇದರಿಂದಾಗಿ ಜಿಲ್ಲೆಯ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗುಡಿಬಂಡೆ ತಾಲೂಕಿನ ಕೆಲ ಭಾಗದ ಜನರ ಆರ್ಥಿಕ ಸ್ಥಿತಿಯಲ್ಲಿ ಅಗಾಧ ಸುಧಾರಣೆಯಾಗಲಿದೆ. ಹಾಗೆಯೇ ಕ್ಯಾನ್ಸರ್ ಔಷಧಗಳ ಮೂಲ ಕಸ್ಟಮ್ಸ್ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಎಂದು ಹೇಳಿದರು. ಮತ್ತೆ ಡಿಫೆನ್ಸ್ ಸೆಕ್ಟರಲ್ಲೂ ಕೂಡ ಈ ದೇಶದ ಭದ್ರತೆಗೋಸ್ಕರ ಅತ್ಯಂತ ಹೆಚ್ಚಿನ ಒಂದು ಆದ್ಯತೆಯನ್ನು ಕೂಡ ನೀಡಿದ್ದಾರೆ. ಮತ್ತು ಈ ದೇಶದ ಒಂದು ಗೌರ್ಮೆಂಟ್ ಸೆಕ್ಟರ್ ಇಂಡಸ್ಟ್ರೀಸ್ ಏನಿತ್ತು, ಯಾವ ಇಂಡಸ್ಟ್ರಿಗಳನ್ನು ಕಾಂಗ್ರೆಸ್ ಒಂದು ಕಾಲದಲ್ಲಿ ಮುಚ್ಚಬೇಕಂತಿತ್ತೋ ಎಲ್ಲ ಒಂದು ಇಂಡಸ್ಟ್ರೀಸ್ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅವೆಲ್ಲವೂ ಸಹ ಒಂದು IRC ಇರ್ಬೋದು, ರೈಲ್ವೇಸ್ ಇರ್ಬೋದು, ಮತ್ತು ಡಿಫೆನ್ಸ್ HAL ಇರ್ಬೋದು, ML ಇರ್ಬೋದು, ಇಂಥ ಎಲ್ಲದಕ್ಕೂ ಕೂಡ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟಿದ್ದಾರೆ. ಮತ್ತು ಏನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 3 ಕೋಟಿ ಮನೆಗಳನ್ನು ಇಡೀ ದೇಶದಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಅತ್ಯಂತ ಒಂದು ಹೆಚ್ಚಿನ ಒಂದು ಬಡ್ಜೆಟನ್ನು 3 ಕೋಟಿ ಮನೆಗಳನ್ನು ಕೊಟ್ಟಿದ್ದಾರೆ. ಏನು ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾದ ಮೇಲೆ ಸುಮಾರು 4 ಕೋಟಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 4 ಕೋಟಿ ಮನೆಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಈ ಒಂದು ಬಡ್ಜೆಟಲ್ಲಿ 3 ಕೋಟಿ ಮನೆಗಳನ್ನ ಕಟ್ಟಿಸೋದಕ್ಕೆ ಅವರು ಆದ್ಯತೆಯನ್ನು ನೀಡಿದ್ದಾರೆ. ಇಡೀ ದೇಶದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಉದ್ಯೋಗಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಮತ್ತು ಏನು ರೋಡ್ಸ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತು ರಸ್ತೆ ಅಭಿವೃದ್ಧಿ ಯೋಜನೆಗಳಿರ್ಬೋದು, ರೈಲ್ವೆ ಅಭಿವೃದ್ಧಿ ಯೋಜನೆಗಳಿರ್ಬೋದು, ಮತ್ತು ಇಸ್ರೋಗೆ ಬೇಕಾಗಿರ್ತಕ್ಕಂಥ, ಯಾಕಂದರೆ ಇವತ್ತು ಇಡೀ ಪ್ರಪಂಚದಲ್ಲೇ ನಮ್ಮ ದೇಶ ಇಸ್ರೋನಲ್ಲಿ ನಂಬರ್ 1 ಅಂತ ಹೇಳ್ಬಿಟ್ಟು ಬಂದಿದೆ. ಇಸ್ರೋದಲ್ಲಿ ನಂಬರ್ 1 ಅಂತ ಬಂದಿರುವಾಗ ಇವತ್ತು ಇಡೀ ಪ್ರಪಂಚಕ್ಕೆ ಯಾವ ರೀತಿ ಇಸ್ರೋ ಮಾಡ್ತಾ ಇರ್ತಕ್ಕಂಥ ಚಂದ್ರಯಾನ ಇರ್ಬೋದು, ಮತ್ತು ಒಂದೇ ಸ್ಯಾಟಲೈಟಿಂದ 100 ಸ್ಯಾಟಲೈಟ್ಗಳನ್ನು ಒಂದೇ ರಾಕೆಟ್ನಲ್ಲಿ ಕಳಿಸ್ತಕ್ಕಂಥದ್ದು. ಇವತ್ತು 325 ಸ್ಯಾಟಲೈಟ್ಗಳನ್ನು ನಮ್ಮ ಭಾರತದಿಂದ ವಿವಿಧ ದೇಶಗಳ
ಸ್ಯಾಟಲೈಟ್ ಸುಮಾರು 325 ಸ್ಯಾಟಲೈಟನ್ನು ಕಳಿಸಿದ್ದಾರೆ. ಸುಮಾರು 35 ದೇಶಗಳ 350 ಸ್ಯಾಟಲೈಟ್ ನಮ್ಮ ಇಸ್ರೋದಿಂದ ಲಾಂಚ್ ಮಾಡಿ ಇವತ್ತು ಅತ್ಯಂತ ಹೆಚ್ಚಿನ ಒಂದು ದುಡಿಮೆಯನ್ನು ಕೂಡ ನಮ್ಮ ಲಾಭ ಪಡಿತಕ್ಕಂಥ ಒಂದು ಸಂಸ್ಥೆಯಾಗಿ ಕೂಡ ಇವತ್ತು ಇಸ್ರೋ ಬರ್ತಾ ಇದೆ. ಇದರಿಂದ ದೇಶದ ಎಲ್ಲ ವಲಯಗಳಿಗೂ ಕೂಡ ಹೆಚ್ಚಾಗಿ 30 ವಲಯಗಳಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೊಟ್ಟು ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಬಜೆಟನ್ನು ಕೊಟ್ಟಿದೆ. ಇನ್ನು ಮೊಬೈಲ್ಗಳು ಮತ್ತು ಪರಿಕರಗಳ ಮೇಲಿನ ಸುಂಕವನ್ನು %15ಕ್ಕೆ ಕಡಿತಗೊಳಿಸಲಾಗಿದೆ. ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಕಸ್ಟಮ್ ಸುಂಕವನ್ನು %6ಕ್ಕೆ ಮತ್ತು ಪ್ಲಾಟಿನಂ ಮೇಲೆ %6.4ಕ್ಕೆ ಇಳಿಸಲಾಗಿದೆ. ಸರ್ಕಾರವು ಫೆರೋ ನಿಕಲ್ ಬ್ಲಿಸ್ಟರ್ ತಾಮ್ರದ ಮೇಲಿನ ಮೂಲ ಕಸ್ಟಮ್ ಸುಂಕವನ್ನು ತೆಗೆದುಹಾಕಿದೆ. ಸೌರ ಫಲಕಗಳ ತಯಾರಿಕೆಯಲ್ಲಿ ಬಳಸಲಾಗುವ ವಿನಾಯಿತಿ ಪಡೆದ ಬಂಡವಾಳ ಸರಕುಗಳ ಪಟ್ಟಿಯನ್ನು ವಿಸ್ತರಿಸಲು ಪ್ರಸ್ತಾಪಿಸಿದೆ ಎಂದು ಹೇಳಿದರು.